ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೃಹತ್ ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದಿವೆ. ಯಶವಂತಪುರದ ದಿವಾನರ ಪಾಳ್ಯದಲ್ಲಿ ರಸ್ತೆ ಕುಸಿದು ಸುಮಾರು 6 ಅಡಿ ಆಳದ ಗುಂಡಿ ಬಿದ್ದಿದೆ. ಕಳೆದ 1 ತಿಂಗಳ ಹಿಂದೆಯೇ ರಸ್ತೆ ಕುಸಿದ್ರೂ ಕೂಡ ಜಿಬಿಎ ಅಧಿಕಾರಿಗಳು ದುರಸ್ತಿಗೆ ಮುಂದಾಗಿಲ್ಲ. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ರಾತ್ರಿ ಹೊತ್ತೇನು ಹಗಲಲ್ಲೇ ಬಿದ್ದು ಕಾಲು ಮುರ್ಕೊಳ್ಳೋರು ಸುಮಾರು ಜನ ಅವರೇ. ಅದನ್ನು ಯಾರು ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಅಷ್ಟೇ. ಎಲ್ಲರಿಗೂ ಕಾಲು ಕೈ ಮುರಿತಿದೆ, ಗಾಡಿ ಬೀಳ್ತಾರೆ, ಮಕ್ಕಳುಗಳು ಓಡಾಡೋದು ಕಷ್ಟ. ಇದೆಲ್ಲ ನೀವು ಏನೋ ಮಾಡಬೇಕು. ಇವ್ರು ಮಾಡಿಬಿಟ್ಟು ಹೋಗಿದ್ದಾರೆ, ಅರ್ಧಂಬರ್ಧ ಮಾಡಿಬಿಟ್ಟು ಹೋಗಿದ್ದಾರೆ. ನೋಡಿದ್ರಲ್ಲ, ಫುಲ್ ಹಳ್ಳನೇ ಇದೆ ಮೇಲೆ. ಬೆಂಗಳೂರು ಜನರಿಗೆ ಜಿಬಿಎ ಬಿಗ್ ಶಾಕ್ ಕೊಟ್ಟಿದೆ. ಮನೆ ತಳಮಹಡಿಯಲ್ಲಿ ಅಂಗಡಿ ಇದ್ರೆ ನಡೆಸದಂತೆ ಜಿಬಿಎ ನೋಟಿಸ್ ನೀಡಿದೆ. ಮಹಾಲಕ್ಷ್ಮಿ ಲೇಔಟ್ ನಿವಾಸಿಗೆ ಜಿಬಿಎ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. 20 ವರ್ಷಗಳಿಂದ ಸೈಬರ್ ಸೆಂಟರ್ ನಡೆಸಿರುವಂತಹ ಮಾಲೀಕನಿಗೆ ಇದನ್ನ ತೆಗೆದು ಪಾರ್ಕಿಂಗ್ ಮಾಡುವಂತೆ ಸೂಚನೆ ನೀಡಿದ್ದಾರಂತೆ. ಇನ್ನು ಜಿಬಿಎ ನೋಟಿಸ್ನಿಂದ ಸೈಬರ್ ಸೆಂಟರ್ ಮಾಲೀಕ ಕಂಗಾಲಾಗಿ ಹೋಗಿದ್ದಾನೆ. ಬೆಳಿಗ್ಗೆ 11 ಗಂಟೆ ಬಂದಿದ್ರು ಸರ್, ನೋಟಿಸ್ ಕೊಟ್ಟರು. ಬೇಗ ಇದು ನಿಮಗೆ ಕೆಳಗಡೆ ಅಂಗಡಿ ಮಾಡೋಕ್ಕೆ ಇದಿಲ್ಲ, ಪರ್ಮಿಷನ್ ಇಲ್ಲ, ಇದು ಕ್ಲೋಸ್ ಮಾಡಬೇಕು. ಇದು ಹೋಗಿಲ್ಲ ಅಂದರೆ ಬಿ ಇವರ ಹತ್ರ ಹೋಗಿ ಮಾತಾಡಿ ಪರ್ಮಿಷನ್ ತಗೋಬೇಕು ಅಂತ. ಏನಂತ ಪರ್ಮಿಷನ್ ತೊಗೋಬೇಕಂತ ಮಾತಾಡಿ, ಅದು ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು ಹೋಗಿ ಆಫೀಸ್ ಥರ ಹೋಗಿ ಮಾತಾಡಿ ಅಂತಂದರು. BBP ಇದರಲ್ಲಿ ನಾಗ್ಪುರದ ವಾರ್ಡಲ್ಲಿ ಅಲ್ಲಿ ಹೋಗ್ಬಿಟ್ಟು ಮಾತಾಡಿ ನೀವು ಅಂತ ಹೇಳಿದ್ರು. ಇಲ್ಲ, ನಮಗೆ ಇಲ್ಲಿ ಕೊಟ್ಟೋದ್ರು, ಮುಂದೆ ಹೆಂಗೆ ಕೊಟ್ಟೋದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಈ ಭಾಗ್ಯಗಳ ಸರ್ಕಾರದಲ್ಲಿ ಪೊಲೀಸರಿಗೆ ಇದೆಂಥ ದೌರ್ಭಾಗ್ಯ ಎನ್ನುವಂತಾಗಿದೆ. ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯ ಮಾಳಿಗೆ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಠಾಣೆಯ ಹಂಚು ಕಿತ್ತು ಹೋಗಿದೆ. ಅಪಾಯದಲ್ಲಿ ಪೊಲೀಸ್ ಠಾಣೆ ಇದ್ದು ಆರಕ್ಷಕರು ಆತಂಕದಲ್ಲಿದ್ದಾರೆ. ಹಾವೇರಿಯಲ್ಲಿ ಹೈಟೆಕ್ ರಂಗಮಂದಿರವೊಂದು ಕುಡುಕರ ಕೊಂಪಿಯಾಗಿದೆ. ಕಲಾವಿದರ ಬದಲು ಇಲ್ಲಿ ಕುಡುಕರದ್ದೇ ಹಾವಳಿ ಜೋರಾಗಿದೆ. 5 ಕೋಟಿಯಲ್ಲಿ ನಿರ್ಮಿಸಿರುವಂತಹ ಹೈಟೆಕ್ ರಂಗಮಂದಿರ ಅವ್ಯವಸ್ಥೆ ಆಗರವಾಗಿದೆ. ಎಣ್ಣೆ ನಶೆಯಲ್ಲಿ ಕುಡುಕರು ರಂಗಮಂದಿರದ ಗ್ಲಾಸ್ಗಳನ್ನು ಧ್ವಂಸ ಮಾಡಿದ್ದಾರೆ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸರ್, ಹಾವೇರಿ ನಗರದಲ್ಲಿ ರಂಗಮಂದಿರ ಕಟ್ಟಿದ್ದು ಸುಮಾರು ಒಂದು ಅಂದಾಜು 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದು. ಈ ಹಿಂದೆನೇ ಎಲ್ಲ ಟೆಂಡರ್ ಪ್ರೋಸೆಸ್ ಮಾಡಿ 5 ಸರಿ ಟೆಂಡರ್ ಕರೆದಾಗ ಒಂದು ಅಂತಿಮ ಹಂತಕ್ಕೆ ಬಂದು ಈಗ 72 ಲಕ್ಷ ರೂಪಾಯಿಗೆ ಟೆಂಡರ್ ತಗೊಂಡಿದ್ದಾರೆ. LOA ಎಲ್ಲ ರೆಡಿ ಇದೆ. ಅವರಿನ್ನೂ ಗುತ್ತಿಗೆದಾರರು. ಶಿವಮೊಗ್ಗದಲ್ಲಿ ಮಂಗನ ಕಾಯಿಲೆಗೆ ಮೊದಲ ಬಲಿಯಾಗಿದೆ. KFD ಸೋಂಕಿಗೆ ಕಟಗಾರು ಗ್ರಾಮದ 29 ವರ್ಷದ ಯುವಕ ಮೃತಪಟ್ಟಿದ್ದಾನೆ. ಜನವರಿ 20ರಿಂದ ಜ್ವರದಿಂದ ಬಳಲ್ತಾ ಇದ್ದ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣ ಬಿಟ್ಟಿದ್ದಾನೆ. ಶಿವಮೊಗ್ಗದ ಹೊಳೆಹೊನ್ನೂರಿನಲ್ಲಿ ಬೀದಿ ನಾಯಿ ಹಾವಳಿ ಹೆಚ್ಚಾಗಿದೆ. ಒಂದೇ ದಿನಕ್ಕೆ 11 ಜನಕ್ಕೆ ಬೀದಿ ನಾಯಿಗಳು ಕಚ್ಚಿ ಗಾಯಗೊಳಿಸಿವೆ. ಅದರಲ್ಲಿ ಹುಚ್ಚು ನಾಯಿ ಒಂದು ಕಚ್ಚಿರುವುದು ಆತಂಕವನ್ನು ಸೃಷ್ಟಿಸಿದೆ. ನಾಯಿ ಕಡಿತಕ್ಕೊಳಗಾದಂತಹ ತಕ್ಷಣ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಅವರನ್ನು ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ ಗಾಯಾಳುಗಳು. ಸಾರ್ವಜನಿಕ ಹಿತದೃಷ್ಟಿಯಿಂದ ನಾಯಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲು ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗೆ ಪತ್ರವನ್ನು ಬರೆದಿದ್ದಾರೆ. ಉಡುಪಿಯ ಕೋಡಿಬೆಂಗ್ರೆ ಬೋಟು ದುರಂತ ಪ್ರಕರಣ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಲೈಫ್ ಜಾಕೆಟ್ ಧರಿಸುವುದು ಕಡ್ಡಾಯ ಅಂತ ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಆದೇಶವನ್ನು ಮಾಡಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳೇ ಲೈಫ್ ಜಾಕೆಟ್ ಧರಿಸದ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಬ್ಯಾಲಕುಂದಿ ಗ್ರಾಮದಲ್ಲಿ ಇಡೀ ಊರಿಗೆ ಮುಳ್ಳಿನ ಬೇಲಿಯನ್ನು ಹಾಕಲಾಗಿದೆ. ಗ್ರಾಮದ ಸುತ್ತಲೂ ಮುಳ್ಳಿನ ಬೇಲಿ ಬಡಿದು ಉಡುಸಲಮ್ಮ ದೇವಿಯ ವಿಶಿಷ್ಟ ಆಚರಣೆಯನ್ನು ಮಾಡಲಾಗ್ತಾ ಇದೆ. 100 ವರ್ಷಗಳ ಇತಿಹಾಸವಿರುವಂತಹ ಉಡುಸಲಮ್ಮ ದೇವಿಯ ಆಚರಣೆ 9 ದಿನಗಳ ಕಾಲ ನಡೆಯಲಿದೆ. ಈ ವೇಳೆ ವಿವಿಧ ಧಾರ್ಮಿಕ ಪೂಜೆಗಳ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಇನ್ನು 9 ವರ್ಷಗಳಿಗೊಮ್ಮೆ ನಡೆಯುವಂತಹ ಜಾತ್ರೆಗೆ ಊರಿನ ಸುತ್ತಲೂ ಬೇಲಿಯನ್ನ ಬಡಿದು ಒಂದೇ ಬಾಗಿಲನ್ನು ತೆರೆದಿರ್ತಾರಂತೆ. ನೋಡ್ರಿ, ಗಟ್ಟಿ ಕುಂದಿಸ್ತೀವಿ. ಗಟ್ಟಿ ಕುಂದಿಸಿಂದ ಊರೊಳಗೆ ಏನು ಒಳಕ್ಕೆ ಹೋಗ್ಬೋದ್ರಿ. ಒಳಕ್ಕೆ ಹೋದಿಂದ ಹೊರಕ್ಕೆ ಬರೋಂಗಿಲ್ಲ. ಚಪ್ಪಲಿ ಕೂಡ ಹೊರಕ್ಕೆ ಬರೋಂಗಿಲ್ಲ. ಅಲ್ಲಿಗೆ ನಾವು ಒಳಕ್ಕೆ ಹೋಗ್ಬೇಕಾದ್ರೆ ಚಪ್ಪಲಿ ಹೊರಗೆ ಬಿಟ್ಟೆ ಹೋಗ್ತೀವಿ. ಗಾಡಿ ಆದ್ರೆ ಒಂದು ಬಸ್ ಇವು ಜೀಪಲ್ಲಿ ಯಾವಾಗ ಹಾಕ್ಕೊಂಬಂದ್ರೆ ಒಳಕ್ಕೆ ಹೋಗ್ಬೋದ್ರಿ, ಹೊರಗೆ ಬಿಡೋಂಗಿಲ್ಲ. ಅದನ್ನು ನಾವು ಮೊದಲು ತಿಳಿಸ್ತೀವಿ. ಏನಂತ ತಿಳಿಸ್ತೀವಿ, ಈಗ ಒಳಗಡೆ ಹೋಗೋದಲ್ರಿ, ನೀವು ಹೊರಗಡೆ ಬಿಟ್ಟು ಒಳಕ್ಕೆ ಹೋಗ್ರಿ, ಆಮೇಲೆ ನೀನು ಬಂದು ಹಾಕ್ಯಂಡು ಹೋಗ್ರಿ ಅಂತ ಹೇಳ್ತು. ಅವರು ಅದರಂತೆ ನಡ್ಸ್ಕೊಂತ ಬಂದಿವ್ರಿ ನಾವು. 9 ಜಾತ್ರೆಗಳು ನೋಡಿ ಇದು 10ನೇ ಜಾತ್ರೆ. 10ನೇ ಜಾತ್ರೆ ಈಗ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೊಮ್ಮೆ ರೊಚ್ಚಿಗೆದ್ದಿದ್ದಾರೆ. 38 ತಿಂಗಳ ಹಿಂಬಾಕಿ ಹಣ ಹಾಗೂ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ನಾಳೆ ಸಾರಿಗೆ ಮುಷ್ಕರಕ್ಕೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ. ರಾಜ್ಯದ 4 ನಿಗಮದ ಸಾವಿರಾರು ನೌಕರರು ಬೆಂಗಳೂರು ಚಲೋದಲ್ಲಿ ಭಾಗಿಯಾಗಲಿದ್ದಾರೆ. ಬಸ್ಗಳನ್ನು ಡಿಪೋದಲ್ಲಿ ನಿಲ್ಲಿಸಿ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ
ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸಲಿದ್ದಾರೆ. ಬಿಎಂಟಿಸಿ ವಿರುದ್ಧ ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿವೆ. ನಿಲ್ದಾಣದಲ್ಲಿ ಬಸ್ಗಳ ಮೇಲಿದ್ದ ಜಾಹೀರಾತಿನ ಸ್ಟಿಕ್ಕರ್ ಹರಿದು ಹಾಕಿದ್ದಾರೆ. ದುಡ್ಡಿನ ಆಸೆಗೆ ನಗರದ ಸ್ವಚ್ಛತೆಯನ್ನು ಹಾಳು ಮಾಡ್ತಾ ಇದ್ದೀರಿ ಅಂತ ಸಾರಿಗೆ ಸಂಸ್ಥೆ ಅಂತ ಆರೋಪಿಸಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗಣರಾಜ್ಯೋತ್ಸವದ ದಿನ ಡಿಕೆನ್ಸನ್ ರಸ್ತೆಯ ಸಿಗ್ನಲ್ ಜಂಪ್ ಮಾಡಿ ದರ್ಪ ಮೆರೆದಂತಹ ಪುಂಡ ಸಮೀರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಾರಿಗೆ ಡಿಕ್ಕಿ ಹೊಡೆಯಲೆತ್ನಿಸಿ ಕಾರು ಚಾಲಕನಿಗೆ ಆವಾಜ್ ಹಾಕಿದ್ದ ವಿಡಿಯೋ ಸಮೇತ ಟ್ವೀಟ್ ಮಾಡಿದ ಬೆನ್ನಲ್ಲೇ ಬೈಕ್ ಸವಾರ ಸಮೀರ್ನನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ 11ನೇ ದಿನಕ್ಕೆ ಕಾಲಿಟ್ಟಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. 4 ಬಾಕ್ಸ್ನಲ್ಲಿ ಉತ್ಖನನ ಮಾಡಲಾಗಿದ್ದು A1 ಬಾಕ್ಸ್ನಲ್ಲಿ ಬೆರುಕು, B1 ಬಾಕ್ಸ್ನಲ್ಲಿ ಬೃಹತ್ ಕಲ್ಲುಗಳಿವೆ. ಹೀಗಾಗಿ ಉತ್ಖನನ ಮಾಡ್ತಾ ಇರುವಂಥ ಕಾರ್ಮಿಕರು ಆತಂಕಗೊಂಡಿದ್ದಾರೆ. ಇನ್ನು ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕರ್ನಾಟಕ ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ ತುಮಕೂರು ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದೆ. ಇಂಗಾಲ ಮಿಶ್ರಿತ ಧೂಳಿಗೆ ತುಮಕೂರಿಗರು ಹೈರಾಣೆಗೆ ಹೋಗಿದ್ದಾರೆ. ಗ್ರಾನೈಟ್ ಕಟಿಂಗ್ ಹಾಗೂ ಫ್ಯಾಕ್ಟರಿಗಳಿಂದ ಹೊರಬರುವಂತಹ ಧೂಳು ಮತ್ತು ಹೊಗೆಯಿಂದ ತುಮಕೂರಿನಲ್ಲಿ ವಾಯು ಮಾಲಿನ್ಯ ಹೆಚ್ಚಿದೆ. ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಜನ ಕಿಡಿಕಾರ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಿನೇ ದಿನೇ ಅಪಘಾತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಕಳೆದ 3 ವರ್ಷದಲ್ಲಿ 726 ಮಂದಿ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಅಪಘಾತಗಳು ಸಂಭವಿಸಿದೆ ಅಂತ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೊತೆಗೆ ಸಂಚಾರಿ ನಿಯಮ ಉಲ್ಲಂಘಿಸಿ ವೇಗದ ವಾಹನ ಚಾಲನೆ ಮಾಡಿದ 182 ಪ್ರಕರಣಗಳಲ್ಲಿ 1,84,000 ರೂಪಾಯಿ ವಸೂಲಿಯನ್ನು ಮಾಡಲಾಗಿದೆ. ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಆಂಜನೇಯ ದೇಗುಲದಲ್ಲಿ ಮಂಗವೊಂದು ಭಕ್ತರ ಜೊತೆಗೆ ಬೆರೆತು ಅಚ್ಚರಿಯನ್ನು ಮೂಡಿಸಿದೆ. ಮಧ್ವ ನವಮಿ ಹಿನ್ನೆಲೆ ಪೂಜೆ ಮಾಡುತ್ತಿದ್ದ ಭಕ್ತರ ಜೊತೆಗೆ ಕೂತು ಪೂಜೆಯಲ್ಲಿ ಭಾಗಿಯಾಗಿದೆ. ಶಿವಮೊಗ್ಗದ ಸಾಗರ ತಾಲೂಕನ್ನ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಸಿಎಂ ಒತ್ತಾಯ ಕೇಳಿ ಬಂದಿದೆ ಸಿಎಂಗೆ. ಇನ್ನು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲು ಸಾಗರದ ಕಾಂಗ್ರೆಸ್ ನಾಯಕರು ಆಗಮಿಸಿದ್ರು. ನಮ್ಮ ಸಾಗರದ ಒಂದು ನಿಯೋಗ ಸಾಗರವನ್ನ ಜಿಲ್ಲೆಯನ್ನಾಗಿ ಮಾಡಬೇಕಂತೇಳಿ ಇತ್ತೀಚೆಗೆ ಸಾಗರದಲ್ಲಿ ಹೋರಾಟವನ್ನು ಮಾಡಿ ಸಾಂಕೇತಿಕವಾಗಿ ಒಂದು ದಿವಸ ಸಾಗರವನ್ನು ಬಂದ್ ಮಾಡಿ ಇಡೀ ಸಾಗರದ ನಗರದ ಜನತೆ ಸಾಗರವನ್ನು ಜಿಲ್ಲೆಯನ್ನಾಗಿ ಮಾಡಬೇಕಂತೇಳಿ ಒಮ್ಮತದ ಹೋರಾಟ ಮಾಡಿ ಇವತ್ತು ಮಾನ್ಯ CM ಅವರಿಗೆ ಮನವಿ ಕೊಡೋಕ್ಕೋಸ್ಕರ ಸಾಗರದ ನಮ್ಮ ಎಲ್ಲ ಪ್ರಮುಖ ನಾಗರಿಕರು ಬಂದಿದ್ದಾರೆ ಮತ್ತು ಮಹಿಳೆಯರೆಲ್ಲ ಬಂದಿದ್ದಾರೆ. ಇವತ್ತು ಇಡೀ ನಮ್ಮ ಉಡುಪಿಯ ಸಾಸ್ತಾನ್ ಟೋಲ್ಗೇಟ್ನಲ್ಲಿ ಮಾಜಿ ಸೈನಿಕನಿಗೆ ಅವಮಾನ ಪ್ರಕರಣ ಸಂಬಂಧ ಯೋಧ ಕಾಸರಗೋಡಿನ ಶ್ಯಾಮರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ಟೋಲ್ ಸಿಬ್ಬಂದಿ ಕ್ಷಮೆಯನ್ನ ಕೋರಿದ್ದಾರೆ ಅಂತ ಹೇಳಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಭಾರಿ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು. ಸಚಿವ HK ಪಾಟೀಲ್ ಆಡಿದ ಮಾತಿಗೆ ವಿರೋಧ ಪಕ್ಷ ರೊಚ್ಚಿಗೆದ್ದಿತ್ತು. ಈ ವೇಳೆ ಚರ್ಚೆಗೆ ಅವಕಾಶ ನೀಡದ ಸಭಾ ನಾಯಕರ ವಿರುದ್ಧ ಚಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ರು. ರೂಲ್ ಮಾಡಿಲ್ಲ ಅಂದ್ರೆ ರೂಲ್ ಬುಕ್ ಯಾಕೆ ಅಂತ ರೂಲ್ ಬುಕ್ ಹರಿದು ಹಾಕಿ ವಾಗ್ದಾಳಿ ನಡೆಸಿದ್ರು. ವಿಧಾನಸಭೆ ಕಲಾಪದಲ್ಲಿ ಫೋನ್ ಟ್ಯಾಪಿಂಗ್ ಸದ್ದು ಮಾಡಿದೆ. ರಾಜಭವನದಲ್ಲಿ ಫೋನ್ ಟ್ಯಾಪಿಂಗ್ ನಡೀತಿದೆ ಅಂತ ಶಾಸಕ ಸುನಿಲ್ ಕುಮಾರ್ ಬೆಗ್ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯಪಾಲರಿಗೆ ಕೇಶವ ಕೃಪಾ ಬಿಜೆಪಿ ಕಚೇರಿಯಿಂದ ಫೋನ್ ಬಂದಿದೆ ಅಂತ ಕಾನೂನು ಸಚಿವರು ಹೇಳಿದ್ರು. ಈ ಬಗ್ಗೆ ಪ್ರಶ್ನೆ ಮಾಡಿದ ಸುನಿಲ್ ಕುಮಾರ್, ಹಾಗಾದ್ರೆ ಲೋಕಭವನದಲ್ಲಿ ಫೋನ್ ಕದ್ದಾಲಿಕೆ ಆಗಿರಬಹುದು ಅಂತ ಹೇಳಿದ್ದಾರೆ. ಇವರಿಗೆ ಡೆಲ್ಲಿ ಇಲ್ಲ ರಾಜಭವನಕ್ಕೆ ಫೋನ್ ಬರ್ತಾ ಇದೆ ಅಂತ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾರು ಫೋನ್ ಕದ್ದಾರೆ? ಪುತ್ತೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಮಾದಕ ದ್ರವ್ಯ ಮಾರಾಟದ ಜಾಲ ಪತ್ತೆ ಮಾಡಿರುವಂತಹ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಪುತ್ತೂರಿನ ಮಹಮ್ಮದ್ ಹರ್ಷದ್, ಮಹಮ್ಮದ್ ಆರಿಷ್, ಇಬ್ರಾಹಿಂ ಅಶ್ರಫ್ ಲಾಕ್ ಆಗಿದ್ದಾರೆ. ಆರೋಪಿಗಳಿಗೆ MDMA ನೀಡ್ತಾ ಇದ್ದ ಬಂಟ್ವಾಳ ನಿವಾಸಿ ಮುಸ್ತಾಫ್ನನ್ನ ಬಂಧಿಸಲಾಗಿದೆ. ಬಂಧಿತರಿಂದ 50,000 ರೂಪಾಯಿ ಮೌಲ್ಯದ ಸುಮಾರು 6.39 ಗ್ರಾಂ MDMA ವಶಕ್ಕೆ ಪಡೆದಿದ್ದಾರೆ. ದೇಶದ ಪ್ರಥಮ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪರ 127ನೇ ಜನ್ಮದಿನ ಹಿನ್ನೆಲೆ ಕೊಡಗು ಜಿಲ್ಲಾಡಳಿತ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದೆ.
ನಗರದಲ್ಲಿ ಮೆರವಣಿಗೆ ಮೂಲಕ ಯೋಧರು ವಿದ್ಯಾರ್ಥಿಗಳು ಕಾರ್ಯಪ್ಪಗೆ ಗೌರವ ಸಲ್ಲಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಕಾರ್ಯಪ್ಪ ಅವರ ಪುತ್ರ ಏರ್ ಮಾರ್ಷಲ್ ನಂದಾ ಕಾರ್ಯಪ್ಪ ಭಾಗಿಯಾಗಿದ್ದರು. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ನಿಧನಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಸಂತಾಪವನ್ನ ಸೂಚಿಸಿದ್ದಾರೆ. ವಿಮಾನ ಅಪಘಾತಗಳಲ್ಲಿ ನಾವು ಅನೇಕ ನಾಯಕರನ್ನ ಕಳೆದುಕೊಂಡಿದ್ದೇವೆ. ಇದೀಗ ಅಜಿತ್ ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ಮಹಾರಾಷ್ಟ್ರದ ರಾಜಕಾರಣಕ್ಕೆ, ಮಹಾರಾಷ್ಟ್ರದ ಅಭಿವೃದ್ಧಿಗೆ, ಮಹಾರಾಷ್ಟ್ರದ NDAಗೆ ಭಾಳ ದೊಡ್ಡ ನಷ್ಟ ಆಗಿದೆ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ನಾನು ಕೇಳ್ತೇನೆ. ಇಲ್ಲ, ನಮಗೆ ನಮ್ಮ ತಂದೆಯವ್ರ ಜೊತೆಗೆ ಶರದ್ ಪವಾರ್ ಅವರು ಭಾಳ ಆತ್ಮೀಯ ಒಡನಾಟ ಇದೆ. ಹಿಂದೆಲ್ಲ ಅವರು ಶರದ್ ಪವಾರ್ ಜೊತೆಗೆ ಭೇಟಿ ಆಗ್ತಿದ್ರು, ನಮ್ಮ ಮನೆಗೆ ಬರ್ತಿದ್ರು. ಅಲ್ಲಿಂದ ಪ್ರಾರಂಭವಾಗಿ ಅವರು NDA ಸೇರಿದ ಮೇಲೆ ಸ್ವಲ್ಪ ಹೆಚ್ಚಿನ ಒಡನಾಟ ಆಗಿತ್ತು. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪವನ್ನು ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಸಂತಾಪ ಸೂಚಿಸಿದ್ದಾರೆ. ಅಜಿತ್ ಪವಾರ್ ಸಾವಿನ ಸುದ್ದಿ ತಿಳಿದು ನೋವಾಗಿದೆ. ಅಜಿತ್ ಪವಾರ್ ಶಾಸಕರಾಗಿದ್ದಾಗ ಬಾರಾಮತಿಗೆ ಹೋಗಿದ್ದೆ. ಬಾರಾಮತಿ ಕ್ಷೇತ್ರದಲ್ಲಿ ಅಜಿತ್ ಪವಾರ್ ಪ್ರಭಾವಿಗಳಾಗಿದ್ದರು. ವಿಮಾನ ಪತನದಲ್ಲಿ ಮೃತಪಟ್ಟಿದ್ದು ಒಂದು ದುರಂತ ಅಂತ ಹೇಳಿದರು. ಅಜಿತ್ ಪವಾರ್ ಅವರು ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿಗಳು. ಅವರು ವಿಮಾನ ದುರಂತಕ್ಕೆ ಈಡಾಗಿ ಸಾವನ್ನಪ್ಪಿದ್ದಾರೆ. ಇದು ಬಹಳ ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅಜಿತ್ ಪವಾರ್ ಅವರು ಒಮ್ಮೆ ಸಂಸದರಾಗಿದ್ದರು, ಅನೇಕ ಸಾರಿ ಶಾಸಕರಾಗಿದ್ದರು, ಮಂತ್ರಿಯಾಗಿದ್ದರು, ಉಪಮುಖ್ಯಮಂತ್ರಿಯಾಗಿದ್ದರು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ನಿಧನಕ್ಕೆ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಸಂತಾಪವನ್ನು ಸೂಚಿಸಿದ್ದಾರೆ. ಅವರ ನಿಧನದಿಂದ ತುಂಬಲಾರದ ನಷ್ಟವಾಗಿದೆ. ಅಜಿತ್ ಕುಟುಂಬಕ್ಕೆ ನೋವು ಭರಿಸುವಂತಹ ಶಕ್ತಿ ಕೊಡಲಿ ಅಂತ ಖೂಬಾ ಹೇಳಿದ್ದಾರೆ. ಹೊಟ್ಟೆಪಾಡಿನ ಕತೆ ಕಟ್ಟಿ ಕೆಲಸ ಗಿಟ್ಟಿಸಿದ್ದ ಖದೀಮರು ಪ್ರಾಮಾಣಿಕತೆ ಮುಖವಾಡ ಧರಿಸಿ ಬಿಲ್ಡರ್ ಮನೆಯಲ್ಲಿ ಕೋಟಿ ಕೋಟಿ ದೋಚಿ ಪರಾರಿಯಾಗಿದ್ದಾರೆ. ಬಿಲ್ಡರ್ ಮನೆಯಲ್ಲಿ 20 ದಿನಗಳ ಹಿಂದೆ ಕೆಲಸಕ್ಕೆ ಸೇರಿದ್ದ ದಂಪತಿ 20 ದಿನಗಳ ಕಾಲ ನಿಯತ್ತಿನಂತೆ ವರ್ತಿಸಿ ಮನೆ ಮಾಲೀಕ ಶಿವಕುಮಾರ್ ಇಲ್ಲದಿದ್ದಾಗ 18 ಕೋಟಿ ಲೂಟಿ ಮಾಡಿದ್ದಾರೆ. 11.5 ಕೆಜಿ ಚಿನ್ನ, ವಜ್ರ, 5 ಕೆಜಿ ಬೆಳ್ಳಿ, 11.5 ಲಕ್ಷ ನಗದು ದೋಚಿದ್ದಾರೆ. ಕಳ್ಳರಿಗಾಗಿ ಮಾರತಹಳ್ಳಿ ಪೊಲೀಸರಿಂದ ಬಲೆ ಬೀಸಿದ್ದಾರೆ. 400 ಕೋಟಿ ರೂಪಾಯಿ ದರೋಡೆ ಪ್ರಕರಣದ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಐ ವಿಟ್ನೆಸ್ಗಾಗಿ 3 ರಾಜ್ಯದ ಪೊಲೀಸರು ತಲೆಕೆಡಿಸಿಕೊಂಡಿದ್ದಾರೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದ 2 ಕಂಟೈನರ್ಗಳಲ್ಲಿ ಬ್ಯಾನ್ ಆದಂತಹ 2,000 ಮುಖಬೆಲೆಯ ನೋಟುಗಳು ಇರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ. ಆದರೆ ಗೋವಾದ ಯಾವ ಸ್ಥಳದಲ್ಲಿ ಕಂಟೈನರ್ಗೆ ಹಣವನ್ನು ತುಂಬಲಾಯಿತು, ಯಾವ ಮಾರ್ಗವಾಗಿ ಚೋರ್ಲಘಾಟ್ ಪ್ರವೇಶವನ್ನು ಮಾಡಿದ್ರು ಅನ್ನೋದರ ಬಗ್ಗೆ ನಿಗೂಢವಾಗಿದೆ. ಅಲ್ಲದೆ ಹಣ ತುಂಬಿದನ್ನ ಕಣ್ಣಾರೆ ನುಡಿದವರು ಯಾರು ಕೂಡ ಅನ್ನೋದೇ ಇದೀಗ SIT ಅಧಿಕಾರಿಗಳಿಗೆ ಕಾಡ್ತಿರುವಂತಹ ದೊಡ್ಡ ಪ್ರಶ್ನೆಯಾಗಿದೆ. ವಿಜಯಪುರದ ಹಲಸಂಗಿ ಗ್ರಾಮದಲ್ಲಿ ಪಿಸ್ತೂಲ್ ತೋರಿಸಿ ಚಿನ್ನದಂಗಡಿ ದರೋಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಗ್ರಾಮದಲ್ಲಿ 7 ಜ್ಯುವೆಲರಿ ಶಾಪ್ಗಳು ಇರೋದನ್ನ ಅರಿತಿದ್ರು. ಕನ್ನ ಹಾಕುವ ಮೊದಲು ಇಡೀ ಗ್ರಾಮವನ್ನೇ ಸುತ್ತಾಡಿದ್ರು. ಬೈಕ್ನಲ್ಲಿ ಓಡಾಡಿದ ಮುಸುಕುಧಾರಿಗಳ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಪ್ರಿಯಾ ಎಂಬ ಬಂಗಾರದಂಗಡಿ ಮುಂದೆಯೂ ಕೂಡ ಖದೀಮರು ಓಡಾಡಿದ್ದಾರೆ. ಬಳಿಕ ಭುವನೇಶ್ವರಿ ಚಿನ್ನದಂಗಡಿಯಲ್ಲಿ ಜನ ಕಡಿಮೆ ಇದ್ದಿದ್ರಿಂದ ಕಂಟ್ರಿ ಪಿಸ್ತೂಲ್ ತೋರಿಸಿ ಚಿನ್ನಾಭರಣವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಇತ್ತೀಚೆಗೆ ಹಾಲುಗಳರ ಕಾಟ ಹೆಚ್ಚಾಗಿದೆ. ಇದೀಗ ಬೈಕ್ನಲ್ಲಿ ಬಂದ ಕಳ್ಳನೊಬ್ಬ ಟ್ರೇನಲ್ಲಿದ್ದಂತಹ 4 ಪ್ಯಾಕೆಟ್ ಹಾಲು ಕದ್ದು ಎಸ್ಕೇಪ್ ಆಗಿದ್ದಾನೆ. ಶಿವಮೊಗ್ಗದ ವಂದನಾ ಬೇಕರಿ ಬಳಿ ಮಾಲೀಕ ಮಂಜುನಾಥ್ ಎಂಬಾತ ಬೆಳಗಿನ ಜಾವ ಹಾಲಿನ ಟ್ರೇ ಇಟ್ಟಿದ್ರು. ಈ ವೇಳೆ ಬಂದ ಕಳ್ಳ ಹಾಲಿನ ಪ್ಯಾಕೆಟ್ ಕದ್ದು ಪರಾರಿಯಾಗಿದ್ದಾನೆ. ಇದರಿಂದ ಹಾಲು ಮಾರಾಟಗಾರ ಮಂಜು ಕಂಗಾಲಾಗಿದ್ದಾರೆ. ಲೀಟರ್ ಹಾಲಿನಿಂದ 1-2 ರೂಪಾಯಿ ಲಾಭ ಸಿಗುತ್ತೆ, ಹೀಗಾಗಿ 4-5 ಪ್ಯಾಕೆಟ್ ಕದ್ರೆ ಜೀವನ ಹೇಗೆ ಸಾಗಿಸೋದು ಅಂತ ಅಳಲನ್ನ ತೋಡಿಕೊಂಡಿದ್ದಾನೆ. ವೃದ್ಧರನ್ನೇ ಟಾರ್ಗೆಟ್ ಮಾಡಿ ಚೈನ್ ಸ್ನ್ಯಾಚಿಂಗ್ ಮಾಡ್ತಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. 31 ವರ್ಷದ ಶ್ರೀನಿವಾಸ ಮೂರ್ತಿ, 23 ವರ್ಷದ ವೆಂಕಟೇಶ್ ಎಂಬಾತನನ್ನು ಬಂಧಿಸಲಾಗಿದೆ. ಈ ಆರೋಪಿಗಳು ದೊಡ್ಡ ಬೆಳವಂಗಲ ಠಾಣಾ ವ್ಯಾಪ್ತಿಯಲ್ಲಿ ಸರಗಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಇದೀಗ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಒಟ್ಟು 40 ಗ್ರಾಂ ಚಿನ್ನ ಮಾಲೀಕರಿಗೆ ವಾಪಸ್ ನೀಡಲಾಗಿದೆ.
ತಲೆ ಮೇಲೂ ಕಲ್ಲು ಎತ್ತಾಕಿ ಸೈಯದ್ ಮಹಬೂಬ್ ಹತಗೈದಂತಹ ಆರೋಪಿಗಳನ್ನು ಬಂಧಿಸುವಲ್ಲಿ ಇದೀಗ ಕಲಬುರಗಿ ಜಿಲ್ಲೆಯ ಸ್ಟೇಷನ್ ಬಜಾರ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಲಬುರಗಿ ನಗರದ ಹಮಲವಾಡಿ ಬಡಾವಣೆಯ ನಿವಾಸಿಗಳಂತಹ ಆನಂದ್, ಅಶುತೋಷ್, ಸೋಹೇಬ್, ಇಮ್ರಾನ್ನನ್ನು ಬಂಧಿಸಲಾಗಿದೆ. ಕಳೆದ 4 ದಿನಗಳ ಹಿಂದೆ ಪಾಳು ಬಿದ್ದ ಪಾರ್ಕ್ನಲ್ಲಿ ಸೈಯದ್ ಮಹಬೂಬ್ನನ್ನ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ರು. ಇನ್ನು ಕೊಲೆಗೆ ಕಾರಣ ಏನು ಎಂಬುದು ಕೂಡ ಬಯಲಾಗಲಿದೆ. ಹತ್ಯೆಯಾದಂತಹ ಸೈಯದ್ ಕಂಠಪೂರ್ತಿ ಕುಡಿದು ಸಾಕಷ್ಟು ಕಾಟ ಕೊಡ್ತಿದ್ದಂತೆ ಮಾಹಿತಿ ಲಭ್ಯವಾಗಿದೆ. ಸರಿಯಾಗಿ ಸಂಬಳ ನೀಡ್ತಿಲ್ಲ ಅಂತ ಬೀದರ್ ಬ್ರಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ದಾರೆ. ಅಲ್ಲದೆ ನೇಮಕಾತಿ ಸೇರಿದಂತೆ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವಂತಹ ಭ್ರಷ್ಟಾಚಾರ ಬ್ರೇಕ್ ಹಾಕಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಅಕ್ರಮವಾಗಿ ಗ್ರಂಥಪಾಲಕರಾಗಿರುವಂತಹ ಸ್ನೇಹ ಕಿರಸಾಗರ್ ಹಾಗೂ ಲೆಕ್ಕ ಶಾಖೆ ಲಿಂಗರಾಜ್ ಹಿರೇಮಠರನ್ನ ಕೆಲಸದಿಂದ ಬಿಡುಗಡೆ ಮಾಡಿ ನೇಮಕಾತಿ ಬಗ್ಗೆ ತನಿಖೆ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ದಾರೆ. ವಿಧಾನಮಂಡಲ ವಿಶೇಷ ಅಧಿವೇಶನದಲ್ಲಿ ರಾಜ್ಯಪಾಲರಿಗೆ ಅವಮಾನ ಹಿನ್ನೆಲೆ ಶಿವಮೊಗ್ಗದಲ್ಲಿ ಬಿಕೆ ಹರಿಪ್ರಸಾದ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯಪಾಲರ ಅವಮಾನಿಸಿದಂತಹ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗೂಂಡಾ ವರ್ತನೆ ತೋರಿದ ಹರಿಪ್ರಸಾದ್ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಂತ ಆಗ್ರಹಿಸಿದ್ದಾರೆ. ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ. ಅಜಿತ್ ಪವಾರ್ ನಿಧನಕ್ಕೆ ಕರ್ನಾಟಕ ವಿಧಾನಸಭೆಯಲ್ಲಿ ಸಂತಾಪ ಸೂಚಿಸಲಾಯಿತು. ಮೌನ ಆಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ನಿಧನಕ್ಕೆ HK ಪಾಟೀಲ್ ಅವರು ಸಂತಾಪ ಸೂಚಿಸಿದ್ದಾರೆ. ಅಜಿತ್ ಪವಾರ್ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದರು. ಕಳೆದ 10 ವರ್ಷಗಳಿಂದ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ವಿಧಾನಸಭೆಯಲ್ಲಿ ಕಾನೂನು ಸಚಿವ HK ಪಾಟೀಲ್ ಸಂತಾಪ ಸೂಚಿಸಿದರು. ಅಜಿತ್ ಪವಾರ್ ಸಾವು ದೊಡ್ಡ ಆಘಾತವಾಗಿದೆ. ಇವರು ರಾಜಕೀಯ ಮುತ್ಸದ್ದಿಯಾಗಿದ್ದರು. ಮಹಾರಾಷ್ಟ್ರಕ್ಕೆ ಇವರ ಕೊಡುಗೆ ಅಪಾರವಾಗಿತ್ತು. ಸಾಮಾಜಿಕ ಕಾಳಜಿಯುಳ್ಳಂತಹ ರಾಜಕಾರಣಿಯಾಗಿದ್ದರು ಅಂತ ವಿಧಾನಸಭೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಅಜಿತ್ ಪವಾರ್ ನಿಧನಕ್ಕೆ ಡಿಸಿಎಂ DK ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ. ಇವರ ನಿಧನದಿಂದ ಮಹಾರಾಷ್ಟ್ರ ರಾಜಕೀಯಕ್ಕೆ ದೊಡ್ಡ ನಷ್ಟವಾಗಿದೆ. ಅವರ ಕುಟುಂಬಕ್ಕೆ ಹಾಗೂ ಅಭಿಮಾನಿಗಳಿಗೆ ನೋವರಿಸುವಂತಹ ಶಕ್ತಿ ನೀಡಲಿ ಅಂತ ಬೆಂಗಳೂರಲ್ಲಿ ಡಿಸಿಎಂ DK ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಅಜಿತ್ ಪವಾರ್ ಸಾವು ಅಪಘಾತ ತಂದಿದೆ. ಇದು ಅತ್ಯಂತ ದುಃಖಕರ ಸಂಗತಿಯಾಗಿದೆ ಅಂತ ಬೆಂಗಳೂರಲ್ಲಿ TB ಜಯಚಂದ್ರ ಹೇಳಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು TB ಜಯಚಂದ್ರ ಸಂತಾಪವನ್ನು ಸೂಚಿಸಿದ್ದಾರೆ. ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್, ಬೆಳಗ್ಗೆ ಅಜಿತ್ ಪವಾರ್ ಚುನಾವಣೆ ಪ್ರಚಾರಕ್ಕೆ ಹೊರಟಿದ್ರು. ಈ ವೇಳೆ ವಿಮಾನ ಅಪಘಾತವಾಗಿ ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಬರಲು ಕಾರಣರಾಗಿದ್ದರು. NDA ಕೂಟಕ್ಕೆ ಸೇರಿ ಶಕ್ತಿಯನ್ನು ತುಂಬಿದ್ರು. ಮಹಾರಾಷ್ಟ್ರ ಜನತೆಗೆ, ಅಭಿಮಾನಿಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ವಿಮಾನ ದುರಂತದಲ್ಲಿ ಮೃತಪಟ್ಟಂತಹ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ನಿಧನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸಂತಾಪವನ್ನು ಸೂಚಿಸಿದ್ದಾರೆ. ಅಜಿತ್ ಪವಾರ್ ಸಾವು ಆಘಾತಕಾರಿ ಸುದ್ದಿಯಾಗಿದೆ. 8 ಬಾರಿ ಶಾಸಕರಾಗಿ, ಸಚಿವರಾಗಿ ಕೆಲಸವನ್ನು ಮಾಡಿದ್ರು. ಇವರ ಕುಟುಂಬಕ್ಕೆ ನೋವು ತಡೆಯುವಂತಹ ಶಕ್ತಿ ನೀಡಲಿ ಅಂತ ಹೇಳಿದರು. ಇನ್ನು ಅಜಿತ್ ಪವಾರ್ ನಿಧನಕ್ಕೆ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಸಂತಾಪ ಸೂಚಿಸಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡಿ ಮುಂದೆ ಬಂದಿದ್ರು. ಆದರೆ ಇಂತಹ ದುರಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅಜಿತ್ ಪವಾರ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೆಂಗಳೂರಲ್ಲಿ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ನಿಧನಕ್ಕೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಸಂತಾಪ ಸೂಚಿಸಿದ್ದಾರೆ. ಅಜಿತ್ ಪವಾರ್ ಮಹಾರಾಷ್ಟ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. NDA ಭಾಗವಾಗಿ ಶಕ್ತಿಯನ್ನು ತುಂಬಿದ್ರು. ಮಹಾರಾಷ್ಟ್ರಕ್ಕೆ ತುಂಬಲಾರದ ಇದೊಂದು ನಷ್ಟವಾಗಿದೆ ಅಂತ ಹೇಳಿದರು. ಇನ್ನು ಅಜಿತ್ ಪವಾರ್ ನಿಧನಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸಂತಾಪ ಸೂಚಿಸಿದ್ದಾರೆ. ಇವರ ನಿಧನದಿಂದ ಮಹಾರಾಷ್ಟ್ರ ರಾಜಕಾರಣಕ್ಕೆ ದೊಡ್ಡ ಆಘಾತವಾಗಿದೆ. ಅಜಿತ್ ಪವಾರ್ ಕುಟುಂಬಕ್ಕೆ ದೇವರು ನೋವು ಭರಿಸುವಂತಹ ಶಕ್ತಿ ನೀಡಲಿ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ.